ಫ್ರೆಂಡ್ಸ್ ನೋಡಿ ಆಲ್ಮೋಸ್ಟ್ ಡನ್. ಈಗ ಇದಕ್ಕೆ 1 ಸ್ಪೂನ್ ಕಾರ್ನ್ಫ್ಲೋರ್. ಈಗ ಕಂಡೆನ್ಸ್ ಮಾಡಿದೆ. ಈಗ ನಾನು ಇದನ್ನು ಹಾಕ್ತೇನೆ. ಬೇಕು ಈರುಳ್ಳಿ ನನ್ನ ಮಗ ಕಟ್ ಮಾಡಿಕೊಟ್ಟಿದ್ದಾನೆ. ಫ್ರೆಂಡ್ಸ್ ನೋಡಿ ಈಗ ಚಿಕನ್ಗೆ ನಾನು ಮ್ಯಾರಿನೇಟ್ ಮಾಡಿದ್ದೆ. ಫ್ರೆಂಡ್ಸ್ ಹ್ಯಾಪಿ ಫ್ರೈಡೇ ರೀ ಇವತ್ತು ಮಾರಿಕಾಂಬಾ. ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ರೀ. ಇವತ್ತು ಫ್ರೈಡೇ, ಶುಭೋದಯ ಎಲ್ಲರಿಗೂ. ಓಕೆ, ಹೀಗೆ ಕುತ್ಕೊಂಡಿದ್ದೆ ಏನು ಮಾಡಲಿ ಇವತ್ತು ಏನು ಮಾಡಲಿ. ಸಡನ್ಲಿ ನನ್ನ ಹಸ್ಬೆಂಡ್ ಹೇಳಿದರು ಚಿಲ್ಲಿ ಚಿಕನ್ ಮಾಡು ಅಂತ. ಅವ್ರಿಗೆ ತುಂಬ ಇಷ್ಟ ಆಯಿತು. ತುಂಬ ವರ್ಷನೇ ಆಗಿರ್ಬೇಕೇನೋ ನಾನು ಮಾಡಿ. ಓಕೆ, ಮೇನ್ ದಿಸ್ ಇಸ್ ಚಿಲ್ಲಿ ಚಿಕನ್ನು, ಲಿಷಿಯಸ್ ಚಿಕನ್, ಒಳ್ಳೆ ಚಿಕನ್, ಅದು ಒಳ್ಳೆ ಕ್ವಾಲಿಟಿ. ಇದಕ್ಕೆ ಚಿಲ್ಲಿ ಅಂದರೆ ಚಿಲ್ಲಿ ಇಸ್ ವೆರಿ ಇಂಪಾರ್ಟೆಂಟ್, ಮೇನ್ ಇಂಗ್ರೀಡಿಯೆಂಟ್. ಈರುಳ್ಳಿ ಜಾಸ್ತಿ, ಮೆಣಸು ಹಾಕಿದ್ರೆ ತುಂಬ ಪರಿಮಳ. ಸೋಯಾ ಸಾಸ್, ಗಾರ್ಲಿಕ್ಕು, ಬೆಳ್ಳುಳ್ಳಿ, ಶುಂಠಿ, ಇದು ಕೊರಿಯಾಂಡರ್ ಪೌಡರ್, ಧನಿಯಾ ಪುಡಿ, ಗರಂ ಮಸಾಲ ಪುಡಿ. ಓಕೆ, ಹಲ್ದಿ. ಇದೇನು ಗೊತ್ತಾ, ಫಸ್ಟ್ ಚಿಕನ್ಗೆ ಸೋಯಾ ಸಾಸ್ ಹಾಕಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮಾಡಿ. ಇಷ್ಟು ಬೇಡ, ನಾನು ಸ್ವಲ್ಪ ಎಕ್ಸ್ಟ್ರಾ ಮಾಡ್ಕೊಳ್ತೀನಿ, ನನಗೆ ನೆಕ್ಸ್ಟ್ ಯಾವುದಕ್ಕಾದರೂ ಬೇಕಾಗುತ್ತೆ. ಓಕೆ, ಅದೆಲ್ಲ ಇದು ಮ್ಯಾರಿನೇಟ್ ಮಾಡಿ ಇಡಬೇಕು. ಆಮೇಲೆ ಇದೆಲ್ಲ ಕಟ್ ಮಾಡಿ ಒಗ್ಗರಣೆ ಹಾಕಿ ಆಮೇಲೆ ಎಲ್ಲ ತೋರಿಸ್ತೀನಿ, ಸ್ಟೆಪ್ ಬೈ ತೋರಿಸ್ತೀನಿ. ಓಕೆ, ಮಾಡಿ ನೋಡ್ರಿ. ಇದು ಸೂಪರ್ ಚಿಲ್ಲಿ ಚಿಕನ್, ತುಂಬಾ ಚೆನ್ನಾಗಿರುತ್ತೆ. ನನ್ನ ಹಸ್ಬೆಂಡ್ ಅಂತೂ ತುಂಬಾ ಇಷ್ಟ. ಮಾಡಿ ನೋಡಿ ಆಯಿತಾ. ಮಾಡಿಬಿಟ್ಟು ನೀವು ಹೇಳ್ಬೇಕು ನನಗೆ, ಚೆನ್ನಾಗಿತ್ತು ಇದು ಮೇಡಮ್, ತುಂಬ ಚೆನ್ನಾಗಿತ್ತು ಇದು ಅಂತ ನೀವು ಹೇಳ್ಬೇಕು ನನಗೆ. ಓಕೆನಾ? ಸೊ ಈಗ ಇದು ಜಸ್ಟ್ ಫಸ್ಟ್ ಸ್ಟೆಪ್ ತೋರಿಸ್ತಾ ಇದ್ದೀನಿ, ಏನೇನು ಆಗ್ತಾಯಿದೆ ಇಂಗ್ರೀಡಿಯೆಂಟ್ಸ್, ಆಮೇಲೆ ಹೇಳ್ತೇನೆ. ಓಕೆ ಫ್ರೆಂಡ್ಸ್, ಹ್ಯಾಪಿ ಫ್ರೈಡೇ ರೀ ಇವತ್ತು ಮಾರಿಕಾಂಬಾ, ನನ್ನ ತಾಯಿ ದಿವಸ. ನಮ್ಮಮ್ಮ ಅವಳು ಅಲ್ಲಿ ಮಾರಿಕಾಂಬಾ ದೇವಸ್ಥಾನ ಸಿರ್ಸಿಲಿದೆ ಅಲ್ವಾ, ಅಲ್ಲಿನೂ ವದಂತಿ ಉತ್ಸವ ನಡೀತಾ ಇದೆ ಅಂತೆ. ತುಂಬ ಚೆನ್ನಾಗಿರುತ್ತೆ ರೀ. ಓ ಎಕ್ಸಲೆಂಟ್. ನಮ್ಮ ಚೈಲ್ಡ್ಹುಡ್, ನನ್ನ ಜನ್ಮಭೂಮಿನೇ ಸಿರ್ಸಿರಿ. ಎಷ್ಟು ಪುಣ್ಯ ಮಾಡಿರ್ಬೋದು ನಾವು ಅಂದ್ಕೊಳ್ಳಿ. ಅವಳೇ ನಮ್ಮನ್ನು ಅವಳ ಬ್ಲೆಸ್ಸಿಂಗ್ಸ್, ಅವಳ ಆಶೀರ್ವಾದ ಇರೋದ್ರಿಂದ ಇಷ್ಟುವರೆಗೂ ನಮ್ಮದು ಜೀವನ ನಡೀತಾ ಇದೆ ರೀ ಒಳ್ಳೆ ರೀತಿಯಲ್ಲಿ. ಸೊ ದೇವರು ಅವಳು ನಿಮ್ಗೆಲ್ಲರಿಗೂ, ನನ್ನ ತಾಯಿ ಮಾರಿಕಾಂಬ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹಾರೈಸ್ತೇನೆ. ಓಕೆ ಫ್ರೆಂಡ್ಸ್ ನೋಡಿ, ಈಗ ಚಿಕನ್ಗೆ ನಾನು ಮ್ಯಾರಿನೇಟ್ ಮಾಡ್ತೀನಿ. ಇದು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿದ್ದೀನಿ, ಸೋಯಾ ಸಾಸು, ಚಿಲ್ಲಿ ಪೌಡರ್, ಹಲ್ದಿ ಪೌಡರ್, ಉಪ್ಪು. ಸೋಯಾ ಸಾಸ್ ನಾನು ಸೋಯಾ ಸಾಸ್ ಇಲ್ಲಿದೆ ನೋಡಿ, ಇದರಲ್ಲಿ ಮುಚ್ಚಳ ಇದೆಯಲ್ಲ, ಅದರಲ್ಲಿ ಎರಡು ಸ್ಪೂನ್ ಹಾಕಿದ್ದೀನಿ. ಓಕೆ, ಸುಮ್ಮನೆ ನಿಮ್ಗೆ ತೋರಿಸ್ತೀನಿ, ಜಾಸ್ತಿ ಬೇಡ, ಅಂದರೆ ಕರೆಕ್ಟ್ ಇಷ್ಟು ಹಾಕಿದರೆ ಸಾಕು. ಹೀಗೆ ಮ್ಯಾರಿನೇಟ್ ಮಾಡ್ತೀನಿ. ಇವತ್ತೆಲ್ಲರಿಗೂ ನಮ್ಮ ಮನೇಲಿ ಬೇಗ ಹಸಿವಾಗ. ನಾನು ತಿನ್ನಲ್ಲ ರೀ, ಐ ಆಮ್ ವೆಜಿಟೇರಿಯನ್, ನಾನು ತಿನ್ನಲ್ಲ. ಮಾಡ್ಕೊಡ್ತೀನಿ. ಮೊದಲೆಲ್ಲ ತಿಂದಿದ್ದೀನಿ, ಚಿಕ್ಕವರಿರುವಾಗೆಲ್ಲ ಚೆನ್ನಾಗಿ ತಿಂದ್ಬಿಟ್ಟಿದ್ದೇವೆ. ಸೊ ಈಗ ಹಚ್ಚಿಟ್ಬಿಟ್ರೆ ಇನ್ನು ಕರೆಕ್ಟ್ ಒಂದು ಹಾಫ್ ಆನ್ ಅವರ್ ಸರಿ ಮ್ಯಾರಿನೇಟ್ ಆಗಬೇಕದು. ಆಮೇಲೆ ಮತ್ತೆ ನೆಕ್ಸ್ಟ್ ಪ್ರೊಸೀಜರ್ ತೋರಿಸ್ತೀನಿ. ಓಕೆ ನೋಡಿ ಫ್ರೆಂಡ್ಸ್, ಇಷ್ಟು ಬೇಕು ಈರುಳ್ಳಿ. ನನ್ನ ಮಗ ಕಟ್ ಮಾಡಿಕೊಟ್ಟಿದ್ದಾನೆ. ನನಗೆ ಇದು ಒಂದು ನಂಗೆ ಪನಿಷ್ಮೆಂಟು, ಮೆಣಸು, ಹಸಿಮೆಣಸು. ಓಕೆ, ಚಿಕನಲ್ಲಿ ಮ್ಯಾರಿನೇಟ್ ಆಗ್ತಾಯಿದೆ. ಇನ್ನೊಂದು 10 ಮಿನಿಟ್ಸು. ಓಕೆ, ಇಷ್ಟು ಈರುಳ್ಳಿ ಇಲ್ಲಿ ಸ್ವಲ್ಪ ಒಂದು ಮುಷ್ಟಿ ತೆಗಿತೀನಿ. ಜಾಸ್ತಿ ಆಯ್ತು, ಈರುಳ್ಳಿ ಜಾಸ್ತಿ ಆಯ್ತು, ಒಳ್ಳೆ ಟೇಸ್ಟ್ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಓಕೆ, ಮಾಡಿ ನೋಡಿ ನನಗೆ ಹೇಳಿ ಆಯಿತಾ. ಸೊ ಫ್ರೆಂಡ್ಸ್ ನೋಡಿ, ಇಷ್ಟು ಆಗಿದೆ. ಈಗ ಎಲ್ಲರಿಗೂ ಪರಿಮಳ ಬಂದು ಇದು ಹಸಿವೆ ಶುರು ಆಗಿಬಿಟ್ಟಿನಿ. ಸೊ ಇಷ್ಟು ನಾನು ನಿಲ್ಲಿಸ್ತೀನಿ. ಈಗ ಮೆಣಸು ಹಾಕ್ತೀನಿ, ಕ್ಯಾಪ್ಸಿಕಮ್ ಹಾಕ್ತೀನಿ. ಇದೇ ಮೇನ್, ಇದಕ್ಕೆ ಪರಿಮಳ ಬರುತ್ತೆ ಚೆನ್ನಾಗಿ. ಓಕೆ, ಇದನ್ನು ಹಾಕಿ ಒಂದು 5-6 ಮಿನಿಟ್ಸ್ ಹಾಕೋದು. ಮೆಣಸು ಬೇಗ ಬೇಗ ಬಾಡುತ್ತೆ ಇದು, ಆಯಿತಾ. ಇದಾದಮೇಲೆ ಚಿಕನ್ ಹಾಕಿ ಎಲ್ಲ ಪಲ್ಯ ಎಲ್ಲ ಹಾಕಿಬಿಟ್ಟು ಮಿಕ್ಸ್ ಮಾಡಿ ಒಂದು 15 ಮಿನಿಟ್ಸ್ ಇಟ್ಟರೆ ಸಾಕು. ಯಾಕಂದರೆ ಇದಲ್ವಾ ಚಿಕನ್ ಬೇಗ ಇದಾಗಿದೆ, ಟೆಂಡರ್ ಆಗಿದೆ, ಡಿಲಿಷಿಯಸ್ದು, ಬೇಗ ಆಗುತ್ತೆ. 12 ಮಿನಿಟ್ಸ್ ಇದ್ದರೂ ಸಾಕು. ಅಲ್ಲಿಗೆ ನಂದು ಚಿಲ್ಲಿ ಚಿಕನ್ ರೆಡಿ ಆಗುತ್ತೆ. ಸೊ ನಂದೇನಿಲ್ಲ ರೀ, ಸಿಂಪಲ್ ತಳಿತಾಯ್ ಅಷ್ಟೇ. ಹೆಸರು ಬೆಳೆದಿವತ್ತು ತಳಿತಾಯ್, ಸಿಂಪಲ್ ಅಷ್ಟೇ. ನನಗೆ
ಮತ್ತು ಚಪಾತಿ ಮಾಡಬೇಕು, ಇದ್ದೇ ಹಿಟ್ಟು ಕಲಿಸಿದ್ದೀನಿ. ಸೊ ಫ್ರೆಂಡ್ಸ್ ತೋರಿಸ್ತೀನಿ ಇದು ಲಾಸ್ಟಲ್ಲಿ. ಓಕೆ, ಎಲ್ಲರೂ ಮಾಡಿ ನೋಡಿ. ವೆಜಿಟೇರಿಯನ್ಸ್ ಸಾರಿ, ನಾನು ತಿನ್ನಲ್ಲ, ಬಟ್ ಮಾಡ್ತೀನಿ ಮನೇಲಿ. ನಮ್ಮ ಮನೇಲಿ ಎಲ್ಲರಿಗೂ ಇಷ್ಟ. ಓಕೆ, ನನ್ನ ಹಸ್ಬೆಂಡ್ಗಂತೂ ಫೇವ್ರೆಟ್. ಅವ್ರಿಗೆ ಮಾಡಿ ತುಂಬ ದಿನಗಳ ಮೇಲೆ ಮಾಡಿದ್ದೀನಿ ರೀ. ಓಕೆ, ಸೊ ಫ್ರೆಂಡ್ಸ್ ದಯವಿಟ್ಟು ನನ್ನ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನನ್ನನ್ನು ಸಪೋರ್ಟ್ ಮಾಡಬೇಕು ನೀವೆಲ್ಲರೂ, ನನ್ನ ಫ್ಯಾಮಿಲಿ. ಓಕೆ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ. ಈಗ ಕಂಡ್ಮೆಂಟ್ಸ್ ಬಾಡಿದೆ. ಈಗ ನಾನು ಇದನ್ನು ಹಾಕ್ತೀನಿ, ಚಿಕನ್ನು ಮ್ಯಾರಿನೇಟೆಡ್ ಇದರಲ್ಲಿ ಮಿಕ್ಸ್ ಮಾಡ್ತೀನಿ. ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು ಅದಕ್ಕೆ ಅಡ್ಜಸ್ಟ್ ಮಾಡೋದು. ಓಕೆ, ಇದು ತುಂಬ ತೆಳ್ಳಗಾಗೋದು ಬೇಡ, ಗ್ರೇವಿ ಥರ ಆಗಬೇಕು ಚಿಲ್ಲಿ. ಇದಕ್ಕೆ ನಾನು ಪೌಡ್ರದ್ದೆಲ್ಲ ಹಾಕ್ತೀನಿ, ಗರಂ ಮಸಾಲೆ ಪೌಡರ್ ಆ್ಯಂಡ್ ಧನಿಯಾ ಪೌಡ್ರ್ ಅಲ್ಲಿ. ಸೊ ಎಲ್ಲ ಹಾಕಿದ್ದೀನಿ. ಈಗ ಸ್ವಲ್ಪ ನೀರು ಹಾಕಿ ಉಪ್ಪು ಟೇಸ್ಟ್ ನೋಡಿಬಿಟ್ಟು ಆಮೇಲೆ ಮಿಕ್ಸ್ ಮಾಡ್ತೀನಿ. ಓಕೆನಾ? ಆಯ್ತು, ಇನ್ನು ಒಂದು 12 ಮಿನಿಟ್ಸಲ್ಲಿ ಆಗೋಗ್ಬಿಡುತ್ತೆ, ಬೇಗ ಬೇಗುತ್ತೆ. ಇದು ತುಂಬ ಟೇಸ್ಟ್ ಇದೆ, ರುಚಿ ಚಿಲ್ಲಿ ಚಿಕನ್. ನೋಡಿ ಫ್ರೆಂಡ್ಸ್, ಎಲ್ಲ ಮಿಕ್ಸ್ ಮಾಡಿದ್ದೀನಿ. ನೀರು ಎಷ್ಟು ಕರೆಕ್ಟ್ ಹಾಕಿ ಉಪ್ಪೆಲ್ಲ ಸೆಟ್ ಮಾಡಿಬಿಡ್ತೀನಿ. ಈಗ ಒಂದು ಎಷ್ಟಾಗಿದೆ 120 ಇನ್ 10-12 ಮಿನಿಟ್ಸ್ ಇಟ್ಟು ಆಮೇಲೆ ಒಂದ್ಸಲ ನೋಡ್ಬಿಟ್ಟು ನನ್ನ ಮಗನಿಗೆ ಹೇಳ್ತೇನೆ ಬೆಂದಿದೆಯಲ್ಲ ನೋಡಿ ಅಂತ. ನಾನು ನೋಡಲ್ಲ, ಟೇಸ್ಟ್ ವಿತ್ ಫ್ರೈಡೇ ಬೇರೆ ನಂದು ವೈಭವ್ ಲಕ್ಷ್ಮಿ ಪೂಜೆ. ಓಕೆ, ಎಲ್ಲ ಆದ್ಮೇಲೆ ಲಾಸ್ಟ್ ಫೈನಲ್ ತೋರಿಸ್ತೇನೆ ರೀ. ಚಪಾತಿ, ರೈಸ್, ದೋಸೆ ಯಾವ್ದ್ರ ಜೊತೆಗೂ ಹಾಕೊಂಡು ತಿನ್ಬೋದು. ವೆರಿ ಗುಡ್ ಕಾಂಬಿನೇಷನ್. ಚಪಾತಿ ಜೊತೆಗೆ ಚೆನ್ನಾಗಿರುತ್ತೆ. ಇದೇ ನನ್ನ ಚಪಾತಿ ಹಿಟ್ಟು, ದೋಸೆಗೂ ಚೆನ್ನಾಗಿರುತ್ತೆ. ಓಕೆ ಫ್ರೆಂಡ್ಸ್, ನೋಡಿ ಆಲ್ಮೋಸ್ಟ್ ಡನ್. ಈಗ ಇದಕ್ಕೆ 1 ಸ್ಪೂನ್ ಕಾರ್ನ್ಫ್ಲೋರ್ ಹಾಕಿದ್ದೀನಿ. ಇದು ನಿಮ್ಗೆ ಹೇಳಕ್ಕೆ ಮಧ್ಯೆ ಬಿಗಿನಿಂಗಲ್ಲಿ, ಆಮೇಲೆ ನೆನಪಾಯ್ತು. ಓಕೆ, 1 ಸ್ಪೂನ್ ಕಾರ್ನ್ಫ್ಲೋರ್ ಹಾಕ್ಕೊಳ್ಳಿ. ದಟ್ ಈಸ್ ಲಾಸ್ಟ್ ಫೈನಲ್. ಓಕೆ, ಆಯಿತು. ಚಿಕನ್ ಹೀಗೆ ನೋಡಿದೆ ನಾನು, ಹಿಸ್ಕಿ ಅದು ಬೆಂದಿದೆ ಸ್ವಲ್ಪ. ಓಕೆ, ಆಯಿತು. ನನ್ನ ಮಗ ಡೆಸ್ಪರೇಟ್ಲಿ ವೇಟಿಂಗ್ 2 ಮಿನಿಟ್ಸ್. ಸೊ ನನ್ನ ದಳಿ ತಾಯಿ ಒಗ್ಗರಣೆ ರೆಡಿ ಆಗಿದೆ, ಹಾಕ್ತೀನಿ. ಓಕೆ ಫ್ರೆಂಡ್ಸ್, ಎಲ್ಲರೂ ಮಾಡಿ ನೋಡಿಬಿಟ್ಟು ನನಗೆ ಹೇಳಿ, ಆಯಿತಾ? ಹ್ಯಾವ್ ಎ ನೈಸ್ ಡೇ, ಹ್ಯಾಪಿ ವೀಕೆಂಡ್ ಕಮಿಂಗ್ ಅಹೆಡ್. ಗಾಡ್ ಬ್ಲೆಸ್ ಯು ಆಲ್. ದೇವರು ಒಳ್ಳೇದು ಮಾಡಲಿ. ಶುಭ ದಿನ. ಆಯಿತು ರೀ, ಫೈನಲ್ ನೋಡಿ ಹೇಗಿದೆ. ಇದು ನನ್ನ ಹಸ್ಬೆಂಡ್ಗೆ ಸ್ವಲ್ಪ ಗ್ರೇವಿ ಟೈಪ್ ಬೇಕಾಗುತ್ತೆ, ತುಂಬ ಡ್ರೈ ತಿನ್ನೋದಿಲ್ಲ ಅವರು. ಸ್ವಲ್ಪ ಗ್ರೇವಿ ಇದ್ದರೆ ಚಪಾತಿ ಜೊತೆ ಚೆನ್ನಾಗಿರುತ್ತೆ. ಸೊ ಹೇಗಿದೆ ದಯವಿಟ್ಟು ನಾನು ತಿಳಿಸಿ ಪ್ಲೀಸ್ ಫ್ರೆಂಡ್ಸ್. ನೀವು ಹೇಳಲೇಬೇಕು ನಿಮ್ಮ ಒಪಿನಿಯನ್, ನಿಮ್ಮ ಮೋಸ್ಟ್ ವೆಲ್ಕಮ್. ಓಕೆ, ದೇವ್ರು ಒಳ್ಳೇದು ಮಾಡಲಿ. ಹ್ಯಾಪಿ ಫ್ರೈಡೇ.